ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಇವತ್ತು ಫುಲ್ ವಿಡಿಯೋ ಬರೋದು ನಿಮಗೆ ಇದು ಮ್ಯಾಟ್ ಬಗ್ಗೆನೇ. ಏನು ಮ್ಯಾಟ್ ಅಂದರೆ ಇದು ಯಾವ ಬಟ್ಟೆಯಿಂದನೇ ಅಲ್ಲ, ಏನೆಲ್ಲ, ಒಂದು ಹಳೆ ಸೀರೆಯಿಂದ, ನಾವು ಹಳೆ ಸೀರೆ ಏನು ಉಟ್ಬಿಟ್ಟಿರ್ತೀವಿ ಆ ಸೀರೆಯಿಂದ ಡೋರ್ ಮ್ಯಾಟ್ ಮಾಡಿದ್ದೀನಿ. ಸೀರೆಗಳನ್ನು ಹಳೆಯದಾದಮೇಲೆ, ನೈನಲ್ ಸೀರೆಗಳು, ಈ ಥರ ಸೀರೆಗಳು ಹಳೆಯದಾದಮೇಲೆ ನಾವು ಬಿಸಾಕೋ ಮೊದಲು ಈ ಥರ ಡೋರ್ ಮ್ಯಾಟನ್ನು ಮಾಡ್ಕೊಳ್ಳಿ. ಬಾಗಿಲು ಮುಂದೆ ಹಾಕಿದ್ರಂತೂ ಮಸ್ತಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ. ನಾನು ಇದ್ರ ಬಗ್ಗೆ ನಿಮಗೆ ನೀಟಾಗಿ ಎಲ್ಲ ಹೇಳ್ಕೊಡ್ತೇನೆ. ನೀವು ಮನೆಯಲ್ಲಿ ಮಾಡಿ, ಸೀರೆಗಳನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದ್ರದ್ದು ಬಿಸ್ನೆಸ್ ಕೂಡ ಆಗುತ್ತೆ. ಹಳ್ಳಿ ಸೈಡು ಒಂದು ಸೀರೆಗೆ 100 ರೂಪಾಯಿ ತಗೋತಾರೆ, ಒಂದು ಮ್ಯಾಟು. ಇದು ಮಿನಿಮಮ್ ಎಷ್ಟು ಆಗುತ್ತೆ ಅಂದರೆ ನಮಗೆ ಮಿನಿಮಮ್ 3 ರಿಂದ 4 ಗಂಟೆ ಒಳಗಡೆ ಫಿನಿಶ್ ಆಗುತ್ತೆ ಇದು ನಮ್ಮ ಮಾಡಲಿಕ್ಕೆ. ಆ ಥರನಾಗುತ್ತೆ. ಕಂಟಿನ್ಯೂ ಕೂತ್ರಂತೂ 2-2.5 ಗಂಟೆದಲ್ಲಿ ಫಿನಿಶ್ ಆಗುತ್ತೆ. ಅಂದರೆ ಬೆನ್ನು ಎಲ್ಲ ಬರೋ ಕಾರಣ ಒಂದು 4 ರಿಂದ 4 ಗಂಟೆ ಒಳಗಡೆ, 4.25 ಗಂಟೆ ಒಳಗಡೆ ಮುಗಿಸ್ಕೋಬೋದು. ಇದನ್ನು ಈಗ ನೀಟಾಗಿ ನಿಮಗೆ ನಾನು ತೋರಿಸ್ಕೊಡ್ತೇನೆ ಯಾವ ಥರ ಅಂಥೇಳಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೋಡಿದ ಮೇಲೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ. ನೋಡಿ, ಇಲ್ಲಿ ನಾನು ಒಂದು ಸೀರೆನ ತೊಗೊಂಡಿದ್ದೇನೆ. ಇದು ಸೀರೆ ಬಂದು ವೇಸ್ಟ್ ಸೀರೆ, ಅಂದರೆ ಎಲ್ಲ ಹಳೇದಾಗಿರ್ತದೆ. ಈಗ ಯಾರಿಗಾದ್ರೂ ಕೊಟ್ಟರು ಯಾರೂ ತೊಗೊಳ್ಳಲ್ಲ ಫ್ರೆಂಡ್ಸ್. ಈ ಥರ ಇದು ಸೀರೆ ಇದೆ. ಇದರದ್ದು ಫಾಲ್ ಎಲ್ಲ ತಗೋಬೇಕಾಗುತ್ತೆ. ನಾನು ಆಲ್ರೆಡಿ ಫಾಲ್ ಅದೆಲ್ಲ ತೆಗೆದಿಟ್ಟಿದ್ದೀನಿ. ಈ ಸೀರೆನ ಈಗ ಉದ್ದ ಹಾಕೋಬೇಕಾಗತ್ತೆ. ನಾವು ಉದ್ದ ಹಾಕೊಂಡು ನಮಗೆ ಹೇಗೆ ಬೇಕೋ 1 ಇಂಚಿಗೊಂದು ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಮ್ಯಾಟ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಏನು ಬಾರ್ಡ್ರ್ ಇದೆ ಒಂದಿಷ್ಟು ಸಾಕು ನನಗೆ. ನೋಡಿ ಇಷ್ಟು. ಈಗ ಇದನ್ನು ಫುಲ್ ಕಟ್ ಮಾಡ್ತಾ ಕೂತ್ರೆ ತುಂಬ ಲೇಟ್ ಆಗುತ್ತೆ ನಮಗೆ. ಕಟ್ ಮಾಡೋದೇ ಒಂದು ದಿನ, ಇಡೀ ದಿನ ನಮಗೆ ಟೈಮ್ ತೊಗೊಳುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಜಗ್ತೀನಿ ನೋಡಿ. ಅದು ಕರೆಕ್ಟಾಗಿ ಹೋಗುತ್ತೆ ನಮಗೆ. ಏನು ಜಾಸ್ತಿ ಇದನ್ನು ಮಾಡಲ್ಲ ನೋಡಿ. ಈ ಥರ ತೊಗೊಳ್ಳಿ. ಸೀರೆಗಳು ವೇಸ್ಟ್ ಇದ್ದರೆ ಬಿಸಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಬೇರೆ ಯಾರಿಗಾದ್ರೂ ಕೊಟ್ಟರು ಯಾರೂ ಉಟ್ಕೊಳ್ಳಲ್ಲ. ಹಳೆ ಸೀರೆ ಕೊಟ್ಟಿದ್ದಾರೆ ಅಂತಾರೆ ಅಲ್ಲ. ನಾವು ಇದರಿಂದ ಒಂದು ಹೊಸ ಥರದ್ದು ಮಾಡಿಬಿಟ್ರೆ ಆಯ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಹಳೆ ಸೀರೆಗಳನ್ನು ವೇಸ್ಟ್ ಮಾಡಲ್ಲ. ಇಲ್ಲಿ ನೋಡಿ, ಇದು ಕಟ್ ಮಾಡಬಾರ್ದು. ಇಲ್ಲಿ ಲಾಸ್ಟ್ ಎಂಡಿಗೆ ಸೆರಗು ಅಥವಾ ಬ್ಯಾಕ್ ಸೈಡ್ ಬರುತ್ತಲ್ಲ, ಅಲ್ಲಿ ನಾವು ಇದನ್ನು ಕಟ್ ಮಾಡಬಾರ್ದು. ನೋಡಿ, ಇದು ಬಿಚ್ಚಿರುವಂಥದ್ದು ಈ ಥರ. ಇದು ಇನ್ನೊಂದು ಸ್ವಲ್ಪ ಬಿಡಿ. ನೋಡಿ, ಇಲ್ಲಿ ಮತ್ತೆ ಪಕ್ಕಕ್ಕೆ ಕಟ್ ಮಾಡ್ತೇನೆ ನಾನು. ಇದನ್ನು ಕಟ್ ಮಾಡಲ್ಲ. ಇದನ್ನು ಕಟ್ ಮಾಡಿದರೆ ಇದು ಓಪನ್ ಆಗುತ್ತೆ. ನಾನು ಇಲ್ಲಿ ಕಟ್ ಮಾಡ್ತೀನಿ. ಅದನ್ನು ಅಲ್ಲಿಗೆ ಬಿಟ್ಟು ಕಾಣಿಸುತ್ತಾ ನಿಮಗೆ? ಇಲ್ಲಿ ಬಿಟ್ಟಿದ್ದೀನಿ, ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಮತ್ತು ಇದನ್ನು ಅಂದರೆ ನಮಗೆ ಜಾಯಿಂಟಾಗಿ ಉಳಿಯುತ್ತೆ ಅದು ಅನ್ನೋದಕ್ಕೋಸ್ಕರ ನಾವು ಮತ್ತೆ ಇಲ್ಲಂದರೆ ಅದನ್ನು ಅಲ್ಲಿ ಒಂದು ಗಂಟು ಅಥವಾ ನಾಟ್ ಅಂತ ಹೇಳಿ ಕರಿತೀವಿ ನೋಡಿ. ಆ ಥರ ಹಾಕಿದರೆ ದಪ್ಪ ಆಗಿಬಿಡುತ್ತೆ. ನಮಗೆ ಹೆಣಿಲಿಕ್ಕೆಲ್ಲ ಬರುವುದಿಲ್ಲ. ಅದು ತುಂಬಾ ಕಷ್ಟ ಆಗುತ್ತೆ. ಎರಡೂ ಸೈಡು ಇದೇ ಥರ ಮಾಡಬೇಕಾಗತ್ತೆ ನಾವು. ಎರಡೂ ಸೈಡು ಎಲ್ಲಾದರೂ ನಿಮಗೆ ಈ ಥರ ಗುಂಜು ಬಂದರೆ ತಗೊಂಬಿಡಿ. ನೋಡಿ, ಈ ಥರ ಗುಂಜು ಬರುತ್ತೆ. ಇದು ಸೀರೆ ನಾವು ಬಿಡಿಸ್ಕೊಳ್ಳುವಾಗ ಅದನ್ನು ಅಲ್ಲೆಲ್ಲೇ ನೀವು ತಗೊಂಬಿಡಿ. ನೋಡಿ, ಈ ಸೈಡೂ ಪಿಕೋ ಹಾಕಿರ್ತೀವಿ ಅಥವಾ ಓರ್ಲಕ್ ಹಾಕಿರ್ತೀವಿ. ಒಂದಿಷ್ಟು ಬಿಡಿ, ಕರೆಕ್ಟ್ ಆಗುತ್ತೆ ನಮಗೆ. ಇದೇಗಿನ ಜಾಸ್ತಿ ಹೋಯಿತು. ಒಂದಿಷ್ಟು ಬಿಟ್ಟರೆ ಮತ್ತೆ ನಾವು ಅದೇ ಥರನೇ ಕಟ್ ಮಾಡ್ಕೋಬೇಕು. ಇಲ್ಲಿ ಬಿಟ್ಟು ಮತ್ತೆ ಇಷ್ಟಕ್ಕೆ ಕಟ್ ಮಾಡಬೇಕು. ತುಂಬ ದಪ್ಪ ಕಟ್ ಮಾಡಿದರೆ ನಮಗೆ ಸ್ಟಿಚ್ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಬರಲ್ಲ ಫ್ರೆಂಡ್ಸ್. ಈಗ ಇದನ್ನೆಲ್ಲ ನಾನು ಬಿಡಿಸಿ ಇಟ್ಕೋತೇನೆ. ನಿಮಗೆ ಸಡನ್ಲಿ ಸೀರೆ ಗಂಟು ಬೀಳುತ್ತೆ ಅಣ್ಣವರು, ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೇನೆ. ಅದನ್ನು ಮುಂದೆ ಒರೆಸ್ತೇನೆ. ನೀವು ನೋಡಿದ್ದೀರಿ. ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಏನು ಮೊದಲಿಗೆ ಪಾರ್ಟ್ ಸೀರೆದಿತ್ತು ನೋಡಿ, ನಿಮಗೆ ಗೊತ್ತಾಗಿದ್ರೆ ನೀವು ಕಮೆಂಟಲ್ಲಿ ನಮಗೆ ತಿಳಿಸಿ. ನೋಡಿ, ಈ ಥರ ನಾವು ಸೀರೆಗಳನ್ನು ಎಲ್ಲ ಪೀಸ್ ಮಾಡ್ಕೊಂಡ್ಮೇಲೆ ಜಾಯಿಂಟ್ ಇರಬೇಕು. ಜಾಯಿಂಟ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇದನ್ನು ನಾವು ಈ ಥರ ಕಾಣಿಸುತ್ತೆ ನಿಮಗೆ, ಉಂಡೆ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಈ ಥರ ಹೆಣಿಲಿಕ್ಕೆ ಹೋದರೆ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಈ ಥರ ನೋಡಿ, ನಾನು ಈ ಥರ ಎಲ್ಲವನ್ನು ನಮಗೆ ಎಷ್ಟಾಗುತ್ತೋ ಕೈಗೆ ಅಷ್ಟನ್ನು ನಾನು ಇಲ್ಲಿ ಸುತ್ತಕೊಳ್ತೇನೆ. ಇದನ್ನು ತೆಗಿತೇನೆ ಕೈಯಿಂದ. ತೆಗೆದು ಇದನ್ನು ನೀವು ರೌಂಡ್ ಶೇಪ್ ಆದರೂ ಯಾವ ಥರ ಆದರೂ ಉಂಡೆ ಮಾಡ್ಕೊಳ್ಳಿ. ದಾರದ ಉಂಡೆ ಬರುತ್ತಲ್ಲ ದಪ್ಪಂದು, ಈ ಥರ ಮಾಡ್ಕೊಳ್ಳಿ, ಕರೆಕ್ಟಾಗುತ್ತೆ. ನೋಡಿ, ನಾನು ಏನು ಕಟ್ ಮಾಡಿದ್ನೆಲ್ಲ ಅದನ್ನು ಮತ್ತೆ ನಾನು ಈಗ ಇಷ್ಟು ಉಂಡೆ ಆಗಿದೆ. ಇನ್ನೂ ಅರ್ಧಕ್ಕಿಂತ ಜಾಸ್ತಿ ಇದೆ ಸೀರೆ. ಈ ಥರ ಬಿಟ್ಕೊಳ್ಳಿ ಲಾಸ್ಟ್ ಎಂಡಲ್ಲಿ. ಎರಡೂ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ನಾನು ಇದು ಫುಲ್ಲು ಸೀರೆ ನೋಡಿ
ಇಲ್ಲಿ ಕಾಣ್ತಿರ್ಬೋದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕಟ್ ಮಾಡಿದ್ದೀರಿ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಗಂಟು ಹಾಕಬೇಕಾಗತ್ತೆ. ನಾವು ಕಾಲು ಒರೆಸುವಾಗ ಎಲ್ಲ ಅದು ಗಂಟು ಕಾಲಿಗೆ ಚುಚ್ಚುತ್ತೆ. ಅದಕ್ಕಾಗಿ ಈ ಥರ ಬಿಟ್ಕೊಳ್ಳಿ. ಎಲ್ಲರೂ ಈಗ ಸೀರೆಗೆ ಪಿಕೋ ಅಂತೂ ಹಾಕಿಸ್ತೇವೆ, ಇಲ್ಲ ಓರ್ಲಕ್ಕೆ ಹಾಕಿಸ್ತೇವೆ ನೋಡಿ. ಈ ಥರ ಈಗ ಇದು ಜಾಯಿಂಟ್ ಉಳಿಯುತ್ತಲ್ಲ, ಈ ಥರ ಆದರೆ ಕರೆಕ್ಟಾಗಿರುತ್ತೆ. ನಾನು ಇದು ಸೀರೆನ ಈಗ ಫುಲ್ಲು ಈ ಥರ ಉಂಡೆ ಮಾಡಿ ನಿಮಗೆ ತೋರಿಸ್ತೇನೆ. ಅಷ್ಟು ಉಂಡೆ ಮಾಡ್ಕೋಬೋದು ಸೀರೆ ಎಲ್ಲ ಕಟ್ ಮಾಡಿ, ಆದರೆ ಗಂಟು ಬೀಳುತ್ತೆ. ಯಾಕಂದರೆ ಇದರಲ್ಲಿ ಗುಂಜು ನೋಡಿ ಈ ಥರ ಬರುತ್ತೆ, ಗುಂಜು ಸೀರೆದು ಗುಂಜು ಬಿಡುತ್ತೆ ಹೋಗ್ತಲ್ಲ. ಅದಕ್ಕಾಗಿ ನಾನೀಗ ಅಷ್ಟು ಉಂಡೆ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಇದು ಸೀರೆ ನಮಗೆ ಗಂಟಾಗಲ್ಲ ಅಂಥೇಳಿ. ಆದಷ್ಟು ಗುಂಜು ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಎತ್ತಿ ತೆಗೆದಿಟ್ಕೊಂಡ್ಬಿಡಿ ಎಲ್ಲ. ನೋಡಿ ನೋಡಿ ನನಗೆ ಎಷ್ಟು ಬಂದಿದೆ, ಇದನ್ನು ಬಿಸಾಕಲಿಕ್ಕೆ. ಈಗ ಇದನ್ನು ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡಿ. ಏನು ನಾನು ಇಲ್ಲಿ ಉಂಡೆ ಕಟ್ಟಿ ಇಟ್ಟಿದ್ನಲ್ಲ ಅದನ್ನು ನೋಡಿ, ಇದನ್ನು ನೀವು ಒಂದು ನಾಟ್ ಹಾಕೋಬೇಕಾಗತ್ತೆ. ಇಲ್ಲಿ ಇದು ಬಿಚ್ಚಲ್ದ ಹಾಗೆ ಸ್ವಲ್ಪ ಓಪನ್ ಇಟ್ಕೊಂಡು ನಾಟ್ ಹಾಕ್ಕೊಳ್ಳಿ. ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ಹಾಕೋತೇನೆ ಈಗ ನೋಡಿ. ಈ ಥರ ಬಿಚ್ಚಬಾರ್ದು, ಇದು ಅಷ್ಟು ಸಾಕು ನಮಗೆ, ಬಿಚ್ಚಬಾರ್ದಲ್ಲ. ಇಲ್ಲಿ ಏನು ನಾವು ಓಪನ್ ಇಟ್ಕೊಂಡಿರ್ತೀವಿ ನೋಡಿ, ಇದರೊಳಗಡೆ ಈ ಸುಜನ್ನ ಹಾಕಬೇಕು. ನಂಬರ್ ನೋಡ್ಕೊಳ್ಳಿ, ನಿಮಗೆ ಕಾಣ್ತಾ ಇದೆ 10 ನಂಬರ್ ಇದೆ ನೋಡಿ. ಇಲ್ಲಿ 10 ನಂಬರ್ ಆದರೆ ಸ್ವಲ್ಪ ಇಲ್ಲಿ ತುದಿ ದಪ್ಪ ಬರುತ್ತೆ. ಇದು ತುದಿ ದಪ್ಪ ಬಂದರೆ ಸ್ಟಿಚ್ ಹಾಕಲಿಕ್ಕೆ ಇದನ್ನು ಮಾಡಲಿಕ್ಕೆ ತುಂಬಾ ಇದಾಗುತ್ತೆ ನೋಡಿ. ಇಲ್ಲಿ ಫ್ರೆಂಡ್ಸ್ ಈ ಥರ ನಾವು ಕೈಗೆ ಸ್ವಲ್ಪ ಸುತ್ಕೋಬೇಕಾಗತ್ತೆ. ಇದನ್ನು ಈ ಥರ ಸುತ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೇನು ಹಿಡ್ದಿರ್ತೀವಲ್ಲ ಈ ಥರ ಹಾಕ್ತಾ ಹೋಗಬೇಕಾಗತ್ತೆ. ಇದರೊಳಗಡೆಯಿಂದ ನಾವು ಇದನ್ನು ತಗೋಬೇಕಾಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ಕಾಣ್ತಾ ನಿಮಗೆ. ಮತ್ತು ಅದೇ ಥರ ಫುಲ್ಲು ಒಂದು 10 ಚೈನನ್ನು ಹಾಕ್ಕೊಳ್ಳಿ. ಈ ಥರ ಇದು ಚೈನ್ ಸಾಕಳೆ ಅಂಥೇಳಿ ಕರಿತೀವಿ ನಾವು. ಇದೇ ಥರ ಈಗ 10 ಚೈನನ್ನು ನಾನು ಹಾಕ್ತಾ ಹೋಗ್ತೇನೆ ನೋಡಿ. ಇಲ್ಲಿ ಈ ಥರ ಇಲ್ಲಿ ಏನು ಜಡಿ ಬಂದಾಗೆ ಬರುತ್ತೆ. ಇದೇ ಥರ ಈಗ 10 ಚೈನ ಹಾಕ್ತಾ ಹೋಗ್ತೇನೆ ನೋಡಿ. ಇಲ್ಲಿ 10 ಚೈನನ್ನು ನಾನು ಹಾಕಿದ್ದೇನೆ. ಈಗ 10 ಚೈನ್ ಹೇಗಪ್ಪ ಎಣಿಸೋದು ಅಂತಂದರೆ ಇಲ್ಲಿ ನೋಡಿ, 1 ಇದು 2 3 4 5 ಈ ಥರ ನಾನು ಇಲ್ಲಿ ಈಗ ಏನು ಮತ್ತೆ ಈ ಥರ ಸುತ್ತಕೊಂಡು ಇಲ್ಲೇ ಇದನ್ನು 10 ಚೈನ್ ಏನು ಹಾಕಿದ್ದು ನೋಡಿ ಇದರೊಳಗಡೆ ಹಾಕೋತೀನಿ. ಕಾಣ್ತಿರ್ಬೋದು ನಿಮಗೆ. ಇದರೊಳಗಡೆ ಹಾಕಬೇಕು ನೋಡಿ. ಮತ್ತೆ ಇದರೊಳಗಡೆಯಿಂದ ನಾವು ತಕ್ಕೋಬೇಕಾಗತ್ತೆ. ಆದಷ್ಟು ಲೂಸ್ ಇಟ್ಕೊಳ್ಳಿ. ತುಂಬ ಟೈಟ್ ಮಾಡಿದರೆ ನಮಗೆ ಸರಿಯಾಗಿ ಬರೋದಿಲ್ಲ ನೋಡಿ. 2 ಇದರಿಂದ ಬರಬೇಕದು ಹೊರಗೆ. ಮತ್ತೆ ಒಂದರಲ್ಲಿ ಇನ್ನೊಂದು ಚೈನಲ್ಲಿ ನಾನು ಅದೇ ಥರ ಹಾಕ್ತೇನೆ, ಹಾಗೆ ಮತ್ತೆ ಎಳ್ಕೊತೇನೆ ನೋಡಿ. ಈ ಥರ ಬರುತ್ತೆ. ಲೂಸ್ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಈಗ ನಾನು ಫುಲ್ಲನ್ನು ಹಾಕ್ತೇನೆ. ಇನ್ನೊಂದೇನು ಗೊತ್ತಾ, ಸೀರೆಗೆ ಲೇಸ್ ಇದ್ದರೆ ಲೇಸ್ ತೆಗೆದುಬಿಡಿ. ನಾನು ಒಂದು ಸೈಡ್ ತೆಗೆದಿದ್ದೆ, ಏನೂ ಆಗಲ್ಲ ಅಂಥೇಳಿ ಒಂದು ಸೈಡ್ ತೆಗೆದಿದ್ದೆ, ಒಂದು ಸೈಡ್ ತೆಗೆದಿಲ್ಲ. ಎಷ್ಟು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದೆ ಗೊತ್ತಾ ಅದು ಸೀರೆಗೆ. ಯಾವುದಾದ್ರೂ ಚಿಕ್ಕದಾಗಿ ಇರಲಿ, ಇದೇನು ಲೇಸ್ ತುಂಬ ದೊಡ್ಡದಿಲ್ಲ ನೋಡಿ. ಅದಕ್ಕಾಗಿ ಹೇಳ್ತಾ ಇರೋದು. ಈ ಥರ ನೀವು ತಕ್ಕೊಂಬಿಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ಈಗ ಹಾಕೊಂಡ್ಬಿಡ್ತೀನಿ. ಇದನ್ನು ಫುಲ್ಲು ಎಂಡ್ವರೆಗೂ ಹಾಕ್ತೀನಿ. ಇದೇ ಥರ ನೋಡಿ, ಈ ಥರ ಬರುತ್ತೆ ಇದು ಲಾಸ್ಟಲ್ಲಿ ನೋಡಿ. ಇಲ್ಲಿವರೆಗೆ ಈ ಎಂಡಲ್ಲಿ ನಿಮಗೆ ಹಾಕಿ ತೋರಿಸ್ತೇನೆ ನಾನು ನೋಡಿ. ಇಲ್ಲಿ ನಾನು ಈ ಥರ ಹಾಕಿದ್ದೇನೆ. ನಾವು ಇದನ್ನೇ ಈಗ ಮತ್ತೆ ಸುತ್ತ ಹಾಕಬೇಕು. ಈ ಥರ ರೌಂಡಾಗಿ ಸುತ್ತ ಹಾಕ್ತಾ ಹೋಗಬೇಕು. ಇದನ್ನು ಇಲ್ಲೇ ಕಂಟಿನ್ಯೂ ನಾವು ಮತ್ತೆ ಇದೇ ಥರ ಇಲ್ಲಿ ಒಂದು ಸಾಕಳೆ ಹಾಕ್ಕೊಳ್ಳಿ, ಅದು ಬೇಗ ಇದಾಗುತ್ತೆ ನೋಡಿ. ಈ ಥರ ಸಾಕಳೆ ಹಾಕಿದ ಮೇಲೆ ಮತ್ತೆ ಈಚೆ ಕಡೆನೇ ರೌಂಡ್ ಹಾಕ್ತಾ ಬರಬೇಕು ನೋಡಿ. ಈ ಥರ ಕಾಣುತ್ತಾ? ಇದೇ ಥರ ಮತ್ತೆ ಈ ಕಡೆಯಿಂದನೂ ಇಲ್ಲಿ ಈ ಸಾಕಳೆ ಉಳಿದಿರುತ್ತೆ, ಅದೇ ಥರ ಹಾಕ್ತಾ ಹೋಗ್ಬೇಕು ನೋಡಿ. ಫುಲ್ಲು ಇದೇ ಥರ ಮತ್ತೆ ಈ ಕಡೆನೂ ಹಾಕ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಮತ್ತೆ ನೋಡಿ ಈ ಥರ ನೋಡಿ. ನೋಡಿ ಇಲ್ಲಿ ಇದೇ ಥರ ಈಗ ಇಲ್ಲಿ ಅಂಡೋರಿಗೆ ನಿಮಗೆ ಹಾಕಿ ನಾನು ತೋರಿಸ್ತೇನೆ. ಈಗ ನೋಡಿ ಇಲ್ಲಿ ಹಾಕಿದೆ. ಇನ್ನು ಇದನ್ನೇ ಒಟ್ಟು ನಾವು ಏನು ಮಾಡಬೇಕು ಗೊತ್ತಾ, ಫುಲ್ಲು ಇದೇ ಥರ ರೌಂಡಲ್ಲಿ ಹಾಕ್ತಾ ಬರಬೇಕು. ಇದನ್ನು ಇಲ್ಲಿಂದ ಇಲ್ಲೇ ಟರ್ನ್ ಮಾಡ್ಕೋಬೇಡಿ. ಒಟ್ಟು ಇಲ್ಲಿಂದ ಹೀಗೆ ಲೂಸ್ ಹಾಕ್ಕೊಳ್ಳಿ. ಆದಷ್ಟು ಟೈಟ್ ಮಾಡಲಿಕ್ಕೆ ಹೋಗಬೇಡಿ. ಟೈಟ್ ಮಾಡಿದರೆ
ಸರಿಯಾಗಿ ಬರಲ್ಲ. ಮ್ಯಾಟ್ ಬುಟ್ಟಿ ಥರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಮ್ಯಾಟು ನೀಟಾಗಿ ಬರಬೇಕು ನೋಡಿ ಈ ಥರ. ಈಗ ಇದನ್ನೆಲ್ಲ ನಿಮಗೆ ಹಾಕಿ ತೋರಿಸ್ತೇನೆ ನಾನು. ಫುಲ್ಲನ್ನು ಹಾಕಿ ತೋರಿಸ್ಲಿಕ್ಕೆ ತುಂಬ ಲೆಂತಿ ಆಗುತ್ತೆ. ಈ ಥರ ಇಷ್ಟೇ ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಮ್ಯಾಟ್ ಅಂತೂ ಫುಲ್ಲಾಗಿದೆ, ಈಗ ಕಾಣ್ತಿರ್ಬೋದು ನೋಡಿ. ಈ ಥರ ಬಂದಿದೆ ಮ್ಯಾಟು. ಈ ಥರ ಈಗ ಇದನ್ನ ಹೇಗೆ ಫಿನಿಶಿಂಗ್ ಮಾಡಬೇಕಂಥೇಳಿ ನಿಮಗೆ ನಾನು ಹೇಳ್ತೇನೆ. ಇಲ್ಲಿ ಎಂಡಲ್ಲಿ ಬಂದಿದೆ. ನಾನು ನೀಟಾಗಿ ಫುಲ್ಲು ಲೆಂತಿನ ಆಗುತ್ತೆ ಅನಿಸುತ್ತೆ ವಿಡಿಯೋ, ಗೊತ್ತಿಲ್ಲ ನೋಡಿ. ಇಷ್ಟು ಉಳಿದಿದೆಯಲ್ಲ, ಇದು ಎಷ್ಟಾಗುತ್ತೋ ಅಷ್ಟನ್ನು ನೀವು ಇದನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ಹಾಕ್ಕೊಳ್ಳಿ ನೋಡಿ. ಇಲ್ಲ ಅಂದರೆ ನಿಮಗೆ ಆಗದಿದ್ದರೆ ಏನು ಮಾಡಿ, ಇಲ್ಲಿ ಲಾಸ್ಟಲ್ಲಿ ನಾಟ್ ಏನು ಹಾಕಿದ್ದು ನೋಡಿ, ಹೊರಗಡೆ ತಗೊಳ್ಳಿ ನೋಡಿ. ಇದರೊಳಗಡೆ ಹಸಿ ಬಂತಲ್ಲ ಇದು, ಇದನ್ನು ನಾವು ಅಲ್ಲೆಲ್ಲೇ ಇದರೊಳಗಡೆ ಸಿಕ್ಕಾಕ್ಸ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ಇದು ಬಿಚ್ಕೊಳ್ತಾ ಹೋಗುತ್ತೆ. ಬಿಚ್ಚೋದಿಲ್ಲ, ನಾನು ನಾಟ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಬಿಚ್ಚೋದಿಲ್ಲ ನೋಡಿ. ಈ ಥರ ಅದು ಹೊರಗಡೆ ಬರಲ್ದ ಹಾಗೇ ನಾವು ಹಾಕ್ತಾ ಹೋಗಬೇಕು ನೋಡಿ. ಅಲ್ಲೆಲ್ಲೇ ಇಲ್ಲಿ ಓಪನ್ ಇರುತ್ತೆ ಅಲ್ವಾ, ಇದರಲ್ಲಿ ಹಾಕ್ಕೊಂಡ್ರೆ ಆಯಿತು ನೋಡಿ. ವೇಸ್ಟ್ ಸೀರೆಗಳು ಏನಾದರೂ ಮನೆಯಲ್ಲಿ ಉಳಿದ್ಬಿಟ್ರೆ ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನಿಮಗೆ ಏನಾದ್ರು ಕ್ರಾಫ್ಟ್ ಬಗ್ಗೆ ಬೇಕಂದರೆ ನಾನು ತುಂಬ ಥರ ಕ್ರಾಫ್ಟ್ಗಳನ್ನು ಮಾಡ್ತೇನೆ. ನಾವು ಮುಂಚೆ ಮಾಡಿ ಸೇಲ್ ಮಾಡ್ತಿದ್ದೀವಿ. ನಿಮಗೆ ಕ್ರಾಫ್ಟ್ ಬಗ್ಗೆನೇ ಇಷ್ಟ ಇದೆ ಅನ್ನೋದಾದರೆ ಕ್ರಾಫ್ಟ್ ಬಗ್ಗೆನೇ ಮಾಡ್ತೇನೆ ನಾನು ವಿಡಿಯೋನ. ಇಲ್ಲ ಅಂದರೆ ನೀವು ಇದನ್ನು ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಸ್ವಲ್ಪ ಮಿಡ್ಲಲ್ಲಿ ನಾವು ಕಾಲಿಟ್ಟು ಇನ್ನು ನಡೆದಾಡ್ತೀವಲ್ಲ ಬಾಗಿಲ ಮುಂದೆ ಹಾಕಿದಾಗ ಅವಾಗೆಲ್ಲ ಇದು ನೀಟಾಗಿ ಕರೆಕ್ಟ್ ಆಗುತ್ತೆ. ಹಳೆ ಸೀರೆ ಏನಾದರೂ ಇದ್ದರೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಒಂದು ನೀವು ಡೋರ್ ಮ್ಯಾಟನ್ನು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನೋಡಿ. ಒಂದು ಸೀರೆ ಯಾವ ಥರ ಇತ್ತು ಈ ಥರ ಬಂದಿದೆ. ಒಂದು ಸೀರೆ ಅದು ಒಂದು ಮ್ಯಾಟು ಕರೆಕ್ಟ್ ಆಗುತ್ತೆ. ಸಾಕು ನಮಗೆ ಇಷ್ಟು ಈ ಥರ ಹಾಕಲಿಕ್ಕೆ. ನಿಮಗೆ ಹೇಗೆ ಅನಿಸ್ತೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.